ವೀಕ್ಷಕರೇ, ನಾವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಭಟ್ರಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಭಟ್ರಳ್ಳಿ ಗ್ರಾಮದಲ್ಲಿ ಚರಂಡಿ ಸುವ್ಯವಸ್ಥಿತವಾಗಿಲ್ಲ, ಎಲ್ಲ ಗೊಬ್ಬು ನಾರ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ತಾಲೂಕು ಆಡಳಿತ ಅಧಿಕಾರಿ ಆಗಿರ್ಬೋದು, ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಎಷ್ಟು ದಿನ ಆಯ್ತು ಇದು ಚರಂಡಿ ಕ್ಲೀನ್ ಮಾಡಿ? ಭಾಳ ದಿನ ಸರ್. ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರು ಕೂಡ ಏನು ಮಾಡಂಗಿಲ್ಲ, ಏನು ಬಿಡಂಗಿಲ್ಲ. ಊರೆಲ್ಲ ಸೊಳ್ಳೆ ಮಕ್ಕಳಿಗೆಲ್ಲ ಬರ್ತದೆ, ಮನೆಯಲ್ಲಿ ಬರ್ತದೆ, ಯಾವುದು ಏನು ಮಾಡಂಗಿಲ್ಲ ಸರ್. ಕಿವಾಗ ಕೇಮಲ್ಲ ಸರ್. ಇದಕ್ಕೆ ಪಂಚಾಯತಿಗೆ ನೀವು ತಿಳಿಸಿಲ್ವಾ? ನೀವು ತಿಳಿಸಿದೀವಿ ಸರ್, ತಿಳಿಸಿದ್ರು ಕೂಡ ಏನು ಮಾಡಂಗಿಲ್ಲ ಸರ್ ಅವರು. ನೂರು ಸಲ ಹೇಳಿದ್ರು ಕೂಡ ಅವ್ರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಬರ್ತೀವಿ ಅಂತ ಹೇಳ್ತಾರೆ. ಭಾಳ ಮಕ್ಕಳಿಗೆ ಮನೆ ಮುಂದೆ ಚರಂಡಿ ವಾಸನೆ ಜಾಸ್ತಿ ಆಗ್ಬಿಟ್ಟದ. ಇಲ್ಲ ಪಂಚಾಯತಿಯವ್ರು ಯಾರು ಕಿವಾಗ ಹಾಕ್ಯಂಗಿಲ್ಲ, ಸೊಳ್ಳೆ ಜಾಸ್ತಿ ಆಗ್ಬಿಟ್ಟವ. ಇದು ಯಾರು ಪರಿಹಾರನೇ ಇಲ್ಲ ನೋಡ್ರಿ ಸರ್. ಚರಂಡಿ ಫುಲ್ಲು ಬ್ಲ್ಯಾಕ್ ಆಗಿದೆ ಎಲ್ಲ ಕಡೆ. ನಮಗೆ ಓಡಾಡಕ ಹಿಂಸೆ ಆಗಿದೆ, ಮಕ್ಕಳು ಮರೆಗೆ ಭಾರಿ ತೊಂದರೆ ಆಗಿದೆ. ಇದನ್ನ ಪಂಚಾಯತಿಯಲ್ಲಿ ನಾವು 5-6 ಸಲ ಅರ್ಜಿ ಕೊಟ್ಟಿವಿ. ಅವ್ರ ಹತ್ರ ಕೇಳಿ ಬಂದ್ಬಿಟ್ಟು ನಮಗೆ ಬಂದು ಕೆಲಸ ಮಾಡ್ತಾ ಇಲ್ಲ ನೋಡ್ರಿ ಸರ್. ಇಲ್ಲೇ ಇರೋದು 3 ಅಡಿ ಆಳ ಐತೆ. ಆಳಿನಲ್ಲಿ ನಾನು ಚರಂಡಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಷ್ಟೆಲ್ಲ ಭಾರಿ ತೊಂದರೆ ಕೊಟ್ಟತ್ ನಮಗೆ. ನಮ್ಮ ಪಂಚಾಯತಿಯಲ್ಲಿ 16 ಸರ್ತಿ ಅರ್ಜಿ ಕೊಟ್ಟರಿಲ್ಲ. ಹೆಣ್ಣು ಗಂಡು ಕೇಳಿದ್ರು ಕೂಡ ನಮ್ಗೆ ಕೇಳ್ಕೊಂತ ಇಲ್ಲ. ನಂಬರ್ ಇಲ್ಲ, ಚೇರ್ಮ್ ಇಲ್ಲ, ಯಾವುದೂ ಇಲ್ಲ. ನಮ್ಮ ಕಷ್ಟಕ್ಕೆ ಬರ್ತೈತೆ. ಮಕ್ಕಳು ಮರಿಯಲ್ಲಿ ಭಾರಿ ಸೊಳ್ಳೆ ತೊಂದರೆ ಕೊಡ್ತೈತೆ. ನಮ್ಗೆ ಇಷ್ಟ ಯಾರು ವ್ಯವಸ್ಥೆ ಮಾಡಿಕೊಡ್ತಾರೆ ನೋಡಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಅವ್ಯವಸ್ಥಿತವಾಗಿರೋ ಪಂಚಾಯತಿ ಇದ್ದಾಗ ಇಲ್ಲಿನ ಜನಗಳು ಯಾವ ರೀತಿ ಜೀವನ ಮಾಡ್ತಾರಂತ ತಾವೇ ಒಂದ್ಸರಿ ಯೋಚನೆ ಮಾಡಿ.